ಸೊಸೈಟಿಯ ಒಳಗಡೆ ನಿಮಗೆ ನೀವು ಎಷ್ಟು ಸೆಕ್ಯೂರ್ ಅಂತ ಅನ್ನಿಸ್ತಾ ಇದೆ? ಸೆಕ್ಯೂರ್ ಅಂತ ಅನ್ನೋ ಮಾತು ಬಂದರೆ, ನಾವು ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡೋದಾಗಿರ್ಬೋದು, ನಾವು ಹಿಂದ್ಗಡೆ ಜೆಂಟ್ಸ್ಗಂತ ಸೀಟ್ ಬಿಡ್ತಾರೆ, ಲೇಡೀಸ್ಗಂತ ಮುಂದ್ಗಡೆ ಸೀಟ್ ಬಿಡ್ತಾರೆ. ಅದೇ ರಶ್ ಆಗಿರೋ ಬಸ್ಸಲ್ಲಿ ಅಫ್ಕೋರ್ಸ್ ನಾವು ಹಿಂದೆನೇ ಹೋಗಬೇಕಾಗತ್ತೆ. ಅಲ್ಲಿಂದ ನಮಗೆ ಒಂದು ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಮುಟ್ಬಿಡ್ತಾರೋ, ಅಂದರೆ ಅದು ಬೇಕಂತಾನೆ ಇರೋದಿಲ್ಲ. ಆ ರಶಲ್ಲಿ ಎಷ್ಟೋ ಜನ ಇಟ್ ಹ್ಯಾಪನ್ಸ್. ಬಟ್ ನಮಗೆ ನಮ್ಮ ಮೈಂಡ್ ಸೆಟ್ ಹಿಂಗಿರುತ್ತೆ, ಓ ಮುಟ್ತಿದ್ದಾರೆ ಬೇಕಂತ. ನಮ್ಗೆ ಅಲ್ಲಿಂದ ನಮ್ಮ ಒಂದು ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನಮ್ಮ ಜಗತ್ತು ಹೆಂಗೆ ಅಂದರೆ, ಒಬ್ರು ಇವಾಗ ನಾವು ರೋಡಲ್ಲಿ ಹೋಗ್ತಿದ್ರೆ ಕೂಡ, ಓ ನಮ್ಮನ್ನು ನೋಡ್ತಿದ್ದಾರೆ, ನಮ್ಗೇನೋ ಮಾಡ್ತಾರೆ, ಆದರೆ ಅವ್ರ ಪಾಡಿಗೇನೋ ಹೋಗ್ತಿರ್ಬೋದು, ಇಲ್ಲ ನೋಡ್ತಾನೆ ಇರ್ಬೋದು. ಆದರೆ ನಮ್ಮ ಒಂದು ಇನ್ಸೆಕ್ಯೂರಿಟಿ ಅಲ್ಲಿಂದ ಸ್ಟಾರ್ಟ್ ಆಗಿಬಿಡತ್ತೆ. ಬಿಕಾಸ್ ನಮ್ಮ ಸುತ್ತ ಹಾಗೆ ನಡೀತಿದೆ. ಇವಾಗ ರೇಪ್ ಕೇಸಸ್ ಎಷ್ಟೋ ಆಗ್ತಿದೆ, ಆಮೇಲೆ ಹರಾಸ್ಮೆಂಟ್ಸ್ ಆಗ್ತಿದೆ, ಆ್ಯಂಡ್ ಪೀಪಲ್ ಬ್ಲೇಮ್ ವುಮೆನ್ ಲಾಸ್ಟ್. ಬಟ್ ರಿಯಾಕ್ಟ್ ಅನ್ನೋದು ನಮ್ಮ ಮೈಂಡ್ ಸೆಟಿಂದ ಹಂಗೆ ಆಗ್ಬಿಟ್ಟಿದೆ. ಸುತ್ತ ಆಗ್ತಿರೋದೆಲ್ಲ ನೋಡುವಾಗ ಭಯ ಅನ್ನೋದು ಅಲ್ಲಿಂದನೇ ಸ್ಟಾರ್ಟ್ ಆಗ್ತಿದೆ. ನಿಮ್ಮ ಕಾಲೇಜಲ್ಲಿ ಅಥವಾ ಸ್ಕೂಲ್ ಡೇಸಲ್ಲಿ ಓದುವಾಗ ಏನಾದರೂ ಇಶ್ಯೂಸ್ ಆದಾಗ ವೆನ್ ಯು ಗೋ ಅಂಡ್ ಕಂಪ್ಲೇಂಟ್ ಟು ದ ಮ್ಯಾನೇಜ್ಮೆಂಟ್ ಆರ್ ಫಾರ್ ನಿಮ್ಮ ಲೆಕ್ಚರ್ಸ್ ಅಥವಾ ಟೀಚರ್ಸ್ ಹತ್ರ, ಅವರು ನಿಮ್ಗೆ ಇಮಿಡಿಯೇಟ್ ಸಪೋರ್ಟಿಗೆ ಬಂದಿದ್ದಾರಾ? ಖಂಡಿತ ಬಂದಿದ್ದಾರೆ. ಇವಾಗ ಪ್ರೈವೇಟ್ ಅಂತ ಬಂದಾಗ, ಅವ್ರು ಏಡೆಡ್ ಅಂತ ಬಂದಾಗ ಮಾಡಿದ್ದಾರೆ. ಬಟ್ ವಾಟ್ ಅಬೌಟ್ ಗವರ್ನಮೆಂಟ್ ಸ್ಕೂಲ್ಸ್? ಐ ಡೋಂಟ್ ಬ್ಲೇಮ್ ಎವ್ರಿ ಗೌರ್ಮೆಂಟ್ ಸ್ಕೂಲ್ಸ್, ಬಟ್ ಸಮ್ ಆಫ್ ದೆಮ್ ಅಲ್ಲೇ ಟೀಚರ್ಸ್ಗಳೇ ಎಷ್ಟೋ ಜನ ಹರಾಸ್ ಮಾಡಿದ್ದಾರೆ. ಆ್ಯಂಡ್ ಎಷ್ಟೋ ಜನ ರೇಪ್ ಕೇಸಸ್ ಅಲ್ಲಿಂದ ಕೂಡ ಸ್ಟಾರ್ಟ್ ಆಗಿದೆ. ಒಂದು 3rd ಸ್ಟ್ಯಾಂಡರ್ಡ್ ಹುಡುಗಿಯಿಂದ ಹಿಡಿದು ಎಷ್ಟೋ ಜನ. ಸೆಕ್ಯೂರ್ ಅಂತ ಹೇಳ್ಕೊಳ್ಳೋದಕ್ಕೆ ಸೆಕ್ಯೂರ್ ಇಲ್ಲ. ಹೇಳ್ಬೇಕಂದ್ರೆ ಏನಾದರೂ ಒಂದಾಯ್ತು, ಅದನ್ನ ನಾವು ಪ್ರಶ್ನೆ ಮಾಡೋದಕ್ಕೆ ಹೋದಾಗ, ನೀವು ಹೆಣ್ಮಕ್ಳು ಅಥವಾ ನಮ್ಮನ್ನ ನೋಡೋ ದೃಷ್ಟಿನೇ ಬೇರೆ ಆಗಿರುತ್ತೆ, ಅಥವಾ ನಾವು ಕ್ವಶನ್ ಮಾಡ್ತಾ ಇರೋದೇ, ನಾವು ಕ್ವಶನ್ಲೇ ಮಾಡಬಾರ್ದು. ಕ್ವಶನ್ ಮಾಡಬಾರ್ದು, ಹೆಣ್ಮಕ್ಳೇ ಕ್ವಶನ್ ಮಾಡಬಾರ್ದು. ನಾವು ಮಾಡಿದ್ರೆ ಅವ್ರ ಬಜಾರಿ ಆ ತರ ನೋಡೋದು, ಅಥವಾ ಏನ್ ಈ ತರ ಮನೇಲಿ ಬೆಳೆಸಿದ್ದಾರೆ, ಏನು ಗೊತ್ತಾಗಲ್ವಾ, ನೀವೇ ಸ್ವಲ್ಪ ಸಹಿಸ್ಕೋಬೇಕು, ನೀವೇ ಅಡ್ಜಸ್ಟ್ ಆಗ್ಬೇಕು, ಎಲ್ಲಾನು ಅಡ್ಜಸ್ಟ್ಮೆಂಟ್ ಅಲ್ಲೇ ಮುಗಿಸ್ಬಿಡ್ತಾರೆ. ಮ್ಯಾಮ್ ಎಕ್ಸ್ಪೀರಿಯನ್ಸ್ ಆಗಿದೆ. ಹೇಳ್ಕೊಳ್ಳೋದಕ್ಕೂ ಕೂಡ, ಹೇಳ್ಕೊಂಡ್ರೆ ಏನಂತ ತಿಳ್ಕೊಂತಾರೆ ಅನ್ನೋ ರೀತಿ ಭಯ ಕೂಡ ಇದೆ. ಹೇಳ್ಕೊಂಡ್ರೆ ಏನ್ ತಿಳ್ಕೊಂತಾರೆ, ಅಥವಾ ನನ್ನ ಯಾವ ತರ ನನ್ನೇ ತಪ್ಪು ಹೇಳ್ತಾರ, ಅಥವಾ ನಮ್ಮ ಇಲ್ಲ ಬೇಡ ನೀನು ಹೋಗ್ಲೇ ಬೇಡ ಅನ್ನೋ ತರ. ಯಾ ಮ್ಯಾಮ್. ಸೊ 2024 ರಿಪೋರ್ಟ್ಸ್ ಪ್ರಕಾರ 4,40,000 ಚಿಲ್ಲರೆ ಕೇಸಸ್ ಆಗಿದೆ, ರೇಪ್ ಕೇಸಸ್. ಆ್ಯಂಡ್ ಇಷ್ಟನ್ನು ನೋಡಿದಾಗ ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಚೇಂಜ್ ಆಗ್ಬೋದು ಅಂತ ನಾವೇ ಯೋಚನೆ ಮಾಡಬೇಕಾಗುತ್ತೆ. ಆ್ಯಂಡ್ 4 ಲಕ್ಷ ಕೇಸ್ಗಳು ವರದಿ ಆಗಿದೆ, ಇನ್ನು ಎಷ್ಟು ವರದಿ ಆಗದೆ ಇರೋದಿರ್ಬೋದು. ಆ್ಯಂಡ್ ಅಷ್ಟರಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಸಿಕ್ಕಿದೆ? ಒಂದು ಪ್ರಾಪರ್ ಶಿಕ್ಷೆ ಅವ್ರಿಗೆ ಕೊಡ್ಬೇಕು. ಇವಾಗ ನನಗೇನೆ ಏನಾದರೂ ತಪ್ಪು ಮಾಡಿ ನನಗೆ ಶಿಕ್ಷೆ ಸಿಕ್ಕಿಲ್ಲ ಅಂದರೆ ನನಗೆ ಆ ಭಯ ಇರಲ್ಲ, ನಾನು ಆರಾಮಾಗಿ ಇನ್ನೊಂದ್ಸತಿ ಅದನ್ನ ಮಾಡ್ತೀನಿ. ನನಗೆ ಸ್ವಾತಂತ್ರ್ಯ ಅಂತ ಫಸ್ಟ್ ಅನ್ಸದೆ ಯಾವಾಗ ಹೆಣ್ಮಕ್ಳು ರಾತ್ರಿ ಹೊತ್ತು ಈಚೆ ಹೋಗ್ಬೋದಾ ಅನ್ನೋ ಕ್ವೆಶನ್ ಅಲ್ಲ, ಹೆಣ್ಮಕ್ಳು ಅವ್ರ ಲೈಫ್ನ ಅವ್ರು ಇಂಡಿಪೆಂಡೆಂಟ್ ಆಗಿ ಡಿಸೈಡ್ ಮಾಡಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅವಾಗಲೇ ಸ್ವಾತಂತ್ರ್ಯ ಅಂತ ನನಗೆ ಅನ್ಸುತ್ತೆ. ಅವ್ರು ಹೇಳಿದ್ದು ಲಾ ತೊಗೊಂಬರ್ಬೇಕು. ಎಷ್ಟೊಂದು ಲಾ ಇದೆ ಮ್ಯಾಮ್, ಲಾ ತೊಗೊಂಬರೋದ್ರಿಂದ ಸೊಲ್ಯೂಷನ್ ಅಲ್ಲ, ಬಟ್ ಇರೋ ಪನಿಷ್ಮೆಂಟ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದು ದೊಡ್ಡ ಚಾಲೆಂಜು. ಅವ್ರು ಹೇಳೋ ಪ್ರಕಾರ ಜಾಸ್ತಿ ಮೆಷರ್ಸು ಮತ್ತು ಇಂಪ್ಲಿಮೆಂಟೇಷನ್ ಮೆಷರ್ಸ್ ಇದೆ, ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಂದರೆ ಗೌರ್ಮೆಂಟು ಎಲ್ಲನೂ ಕರೆಕ್ಟಾಗಿ ಇಡ್ಬೋದು. ಇವಾಗ ಏನಾದರೂ ಕಾಮನ್ ಪೀಪಲ್ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅಲ್ಲಿದಲ್ಲಿ ಸಾಲ್ವ್ ಆಗೋಗುತ್ತೆ. ಇವಾಗ ದೊಡ್ಡ ಪೀಪಲ್ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಲ್ಯಾಗ್ ಮಾಡಿ ಇದಿಲ್ಲ, ಸರಿಗಿಲ್ಲ, ಹಂಗಾಗ್ತಿದೆ ಹಿಂಗಾಗ್ತಿದೆ, ಅವ್ರು ಸರಿಗಿಲ್ಲ, ಇವ್ರು ಸರಿಗಿಲ್ಲ, ಹೆಣ್ಮಕ್ಳೇ ಸರಿಗಿಲ್ಲ. ಹೆಣ್ಮಕ್ಳು ಸರಿಗಿಲ್ಲ ಇನ್ ದ ಸೆನ್ಸ್ ಅವ್ರ ಡ್ರೆಸ್ಸಿಂಗ್ ಸರಿಗಿಲ್ಲ. ನೈಟ್ ಆದರೆ ಪಬ್ಗೆ ಹೋಗ್ತಾಳೆ, ಅಲ್ಲಿ ಸುತ್ತಾಳೆ, ಹುಡುಗರ ಜೊತೆ ಸುತ್ತಾಳೆ, ಅಲ್ಲಿರ್ತಾಳೆ, ಇಲ್ಲಿರ್ತಾಳೆ. ಆ್ಯಂಡ್ ಮೋರ್ ಓವರ್ ಸೊಸೈಟಿನೇ ಹೇಳ್ತಾರೆ, ನಾನು ಅವನ ಜೊತೆ ನೋಡಿದ್ದೆ, ಅವಳನ್ನ ಹಿಂಗಿದ್ಲು, ಹಂಗೆ ಡ್ರೆಸ್ಸಿಂಗ್ ಸೆನ್ಸ್ ಇದ್ಲು, ಅವಳೇ ಹಂಗಿರ್ಬೇಕಾದ್ರೆ ಅವಳಿಗೆ ಹಾಗದ್ ಸರಿಗಿದೆ. ಒನ್ ಥಿಂಗ್, ಇಷ್ಟು ವರ್ಷದಿಂದನೂ ನಮ್ಮ ಸಮಾಜ ಯಾಕೆ ಯಾವಾಗ್ಲೂ ಹೆಣ್ಮಕ್ಳನ್ನೇ ಪಾಯಿಂಟ್ ಔಟ್ ಮಾಡಿ, ಅವನು ಅವಳ ಜೊತೆ ಇದ್ದ ಅಂತ ಯಾರು ಹೇಳಲ್ಲ, ಅವಳು ಅವನ ಜೊತೆ ಇದ್ಲು ಅಂತ ಹೇಳುತ್ತೆ ಸಮಾಜ. ಯಾಕೆ ಅಂತ ಅನ್ಸುತ್ತೆ? ನಾವು ಮನೆಯಿಂದನೇ ಸ್ಟಾರ್ಟ್ ಮಾಡೋದಾದ್ರೆ, ಅಪ್ಪ ಅಮ್ಮನ್ ಗೈಡ್ ಮಾಡ್ತಾರೆ, ಅಮ್ಮ ಅಪ್ಪನ್ ಗೈಡ್ ಮಾಡಲ್ಲ. ಅಂದ್ರೆ ಮೋಸ್ಟ್ ಆಫ್ ನಾವು ನೋಡೋದೆ ಅಪ್ಪನೇ ಎಲ್ಲ ಜವಾಬ್ದಾರಿ. ನಾನ್ ನೋಡಿರೋ ಪ್ರಕಾರ ತುಂಬಾ ಮನೆಗಳಲ್ಲಿ ಅಪ್ಪಂದ್ರದ್ದು ಏನು ಇರಲ್ಲ, ಎಲ್ಲ ಅಮ್ಮಂದ್ರದೇ ಪೈಪೋಟಿ ಜಾಸ್ತಿ ಇರುತ್ತೆ. ಹೌದಾ? ಯಾವಾಗ್ಲೂ ಅದು ಇವಾಗ ಕಡಿಮೆ ಫ್ಯಾಮಿಲೀಸ್ ನಾನು ಜಾಸ್ತಿ ನೋಡಿದೀನಿ. ಇಲ್ಲ ಅಂತ ಇಲ್ಲ, ಅದು ಕೂಡ ಇದೆ. ಅಂದ್ರೆ ಮೋಸ್ಟ್ ಆಫ್ ನಾವು ಹೇಳ್ಕೊಳ್ಳೋದು ನಮ್ಮ ಭಾರತ ದೇಶನ ಯಾವ ರೀತಿ ನಾವು ಐಡೆಂಟಿಫೈ ಮಾಡ್ತೀವಿ, ನಮ್ದು ಭಾರತ ಮಾತೆ ಅಂತ ಹೇಳ್ತೀವಲ್ಲ, ನಮ್ ದೇಶನೇ ತಾಯಿ. ಅಂದ್ರೆ ಮ್ಯಾಮ್, ಅಂದ್ರೆ ನಮ್ಮ ದೇಶದಲ್ಲಿ ಯಾವ ರೀತಿ ಕುಟುಂಬ ಇದೆ ಅಂತ ಹೇಳ್ತೀವಿ ಯಾವಾಗ್ಲೂ ನಾವು. ಸೊ ನಾವು ಹೇಳ್ಬೇಕಾದ್ರೆ ಅದು ಅಲ್ಲಿಂದನೇ, ಅಂದ್ರೆ ಅವಾಗಿನ ಕಾಲದಿಂದ ಹೆಣ್ಮಕ್ಳು ಹಿಂಗೆ ಇರಬೇಕು ಅಂತ ಬಂದಿರೋದ್ರಿಂದ, ಸೊ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದೇನೋ ಒಂದು ಆಚರಣೆ ತರ ಬಂದ್ಬಿಟ್ಟಿದೆ, ಹೆಣ್ಮಕ್ಳು ಹೀಗೆ ಇರಬೇಕು, ಹಾಗೆ ಇರಬೇಕು, ಹಂಗೆ ಬದಲೇ ಆಗ್ಬಾರ್ದು ಅಂತ. ಇರಬೇಕು ಮ್ಯಾಮ್, ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಬೇಕು, ಆದ್ರೆ ಎಷ್ಟು ಮಟ್ಟಿಗೆ ಬೇಕು, ಎಲ್ಲಿ ಯೂಸ್ ಮಾಡ್ಕೊಬೇಕು ಅನ್ನೋದು ಕೂಡ ಅಪ್ಲೈ ಮಾಡಬೇಕು. ಹೇಳಿದ್ರಿ ಮ್ಯಾಮ್, ಯಾಕೆ ಗಂಡು ಮಕ್ಳನ್ನ ದೂಷಿಸೋದೇ ಇಲ್ಲ ಅಂತ. ಮನೇಲೇ ಹೇಳ್ತಾ ಇರ್ತಾರೆ, ಗಂಡಸು ಏನು ಮಾಡಿದ್ರು ಸರಿ, ಅವ್ನು ಏನು ಮಾಡಿದ್ರು ಸರಿ, ಯಾರು ಕೇಳಲ್ಲ. ಹಾಗಲ್ಲ ಮ್ಯಾಮ್, ಜನರಲ್ ಐ ಆಮ್ ಟೆಲಿಂಗ್ ಇನ್ ಜನರಲ್. ಗಂಡಸು ಏನು ಮಾಡಿದ್ರು ಸರಿ, ಯಾರು ಅವನ್ನ ಕೇಳಲ್ಲ.
ಅವ್ನು ಎಷ್ಟು ಜನ ಹುಡುಗಿರ್ ಜೊತೆ ಓಡಾಡಿದ್ರು ಯಾರು ಕೇಳಲ್ಲ, ನಿಂದೇ ತಪ್ಪು ತೋರಿಸ್ತಾರೆ. ಆಕ್ಚುಲಿ ಹೀಗೆ ಮಾತಾಡ್ತಾರೆ. ಹೆಣ್ಮಕ್ಳು ಒಬ್ರ ಜೊತೆ ಓಡಾಡಿದ್ರು ತಪ್ಪಾಗುತ್ತೆ. ತಪ್ಪಾಗುತ್ತೆ. ಆದ್ರೆ ಬೇರೆಯವರು ಅಂದ್ರೆ ಗಂಡಸರು ಎಷ್ಟು ಜನದ ಜೊತೆ ಓಡಾಡಿದ್ರು ಅದು ತಪ್ಪೇ ಅಲ್ಲ. ವಿತ್ ಎನಿಬಡಿ. ಎಸ್, ಆಬ್ವಿಯಸ್ಲಿ. ಅದೇ ಅದು ಮೈಂಡ್ ಸೆಟ್ಟೇ ಬಂದ್ಬಿಟ್ಟಿದೆ ಮ್ಯಾಮ್. ಯಾರೇ ಕೇಳಿದ್ರು ಗಂಡ್ ಮಕ್ಳು ತಪ್ಪು ತೋರ್ಸಲ್ಲ, ನಿಂದೇ ತಪ್ಪು ತೋರ್ಸೋದು, ಹೆಣ್ಮಕ್ಳು ತಪ್ಪೇ ತೋರ್ಸೋದು ಆಕ್ಚುಲಿ ಅಂತ ಮಾತಾಡ್ತಾರೆ. ಮ್ಯಾಮ್, ಅತ್ಯಾಚಾರಕ್ಕೆ ಒಳಗಾಗಿರೋ ಹೆಣ್ಣನ್ನ ಯಾರು ಕೇಳಲ್ಲ. ಲೈಕ್ ಅವರು ಪ್ರಾಬ್ಲಮ್ ಏನು ಅನ್ನೋದು ಕೇಳಲ್ಲ. ಎಲ್ಲರೂ ಲೈಕ್ ಅವ್ರನ್ನೇ ಬ್ಲೈಂಡ್ ಮಾಡ್ತಾರೆ. ಬಟ್ ಅತ್ಯಾಚಾರ ಮಾಡಿರೋ ಗಂಡ್ಸ್ನ ಯಾರು ಏನು ಪ್ರಶ್ನೆನೇ ಮಾಡಲ್ಲ. ಅವ್ರನ್ನ ಎಲ್ಲಾ ಕಡೆ ಓಡಾಡ್ಕೊಂಡು ಇರಕ್ ಬಿಡ್ತಾರೆ. ಆದ್ರೆ ಸಮಾಜ ಏನ್ ಮಾತಾಡುತ್ತೆ, ಓ ಇವಳಿಗೆ ಹಿಂಗಾಯ್ತಂತೆ ಹಂಗಾಯ್ತಂತೆ ಅಂತ. ಸೊ ಗರ್ಲ್ಸ್ ಯಾವಾಗ ಹಿಂದೆ ಹೋಳ್ತಾರೆ ಅಂದ್ರೆ ಸಮಾಜದ ಮಾತಿಗೆ. ನೀವು ನಮ್ಮ ದೇಶದಲ್ಲಿ ನೋಡ್ತಾ ಇದೀರಿ, ಆರ್ ಯು ಆಲ್ ಹ್ಯಾಪಿ ವಿತ್ ಅವರ್ ಕಂಟ್ರೀಸ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್, ಅಥವಾ ನಮ್ಮ ದೇಶ ನಡೀತಾ ಇರುವಂತಹ ರೀತಿ? ಈಗ ನಮ್ಮ ಪ್ರಧಾನಿಗಳಿದ್ದಾರೆ, ಅವರು ಚಾಯ್ ಪೇ ಚರ್ಚಾ ಮಾಡ್ತಾರೆ, ಪರೀಕ್ಷಾ ಪೇ ಚರ್ಚಾ ಮಾಡ್ತಾರೆ, ಬಟ್ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಪೇಪರ್ ಲೀಕ್ ಆದಾಗ ದೇ ಡೋಂಟ್ ಕಮ್ ಇನ್ ಫ್ರಂಟ್ ಆಫ್ ದ ಮೀಡಿಯಾಸ್ ಆರ್ ಎನಿವೇ ದೇ ಡೋಂಟ್ ಕಮ್. ಅವ್ರು ಏನು ಮಾತಾಡಕ್ ಹೋಗಲ್ಲ. ಸೊ ಇದ್ರ ಬಗ್ಗೆ ನಮ್ಮ ದೇಶದ ಈ ಎಜುಕೇಶನ್ ಸಿಸ್ಟಮ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮ್ಯಾಮ್, ಅವ್ರೇನ್ ತಪ್ಪು ಮ್ಯಾಮ್ ಬರಬೇಕು? ಅವರಿಂದ ತಪ್ಪಾಗಿಲ್ವಲ್ಲ. ತಪ್ಪು ಯಾರು ಮಾಡಿದಾರೆ ಅವರೇ ಬರ್ಬೇಕು. ಅವ್ರು ಆಚೆ ಬರಲ್ಲ. ಯಾಕಂದ್ರೆ ನಾನ್ ಪಬ್ಲಿಸಿಟಿ ಆದ್ರೆ ನಾನ್ ಜೈಲ್ಗೆ ಹೋಗ್ಬೇಕಾಗುತ್ತೆ ಅಂತ ಬರಲ್ಲ. ಕಾಸು ಇಸ್ಕೊಂಡು ಅವ್ರು ಪೇಪರ್ ಲೀಕ್ ಮಾಡಿದ, ಅದಕ್ಕೆ ಮಿನಿಸ್ಟರ್ಸ್ ಏನ್ ಮಾಡ್ತಾರೆ? ಅವ್ರು ಏನ್ ಮಾಡ್ಬೇಕು ಅದು ಮಿನಿಸ್ಟರ್ಸ್ ಜವಾಬ್ದಾರಿ ಇರಲ್ಲ ಮ್ಯಾಮ್. ಅವ್ರ ಜವಾಬ್ದಾರಿ ಇರುತ್ತೆ. ಅವ್ರು ಎಷ್ಟು ಸ್ಟ್ರಿಕ್ಟ್ನೆಸ್ ಮಾಡ್ಬೇಕು, ನೀಟ್ ಎಕ್ಸಾಮ್ ಅಂದ್ರೆ ಅಷ್ಟು ಸ್ಟ್ರಿಕ್ಟ್ನೆಸ್ ಇರುತ್ತೆ. ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಸ್ಟೂಡೆಂಟ್ಸ್. ಆಲ್ಮೋಸ್ಟ್ 21 ಸ್ಟೂಡೆಂಟ್ಸ್ ಸೂಸೈಡ್ ಕಮಿಟ್ ಆದ್ರು ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆದಾಗ. ಫಾರ್ ಎಕ್ಸಾಂಪಲ್, ಈಗ ಸೆಕೆಂಡ್ PUC ರಿಸಲ್ಟ್ಸ್ ಬಂತು, ಫೇಲ್ ಆದ ಅಂದ ತಕ್ಷಣ ಸೂಸೈಡ್ ಕಮಿಟ್ ಆಗೋದು. SSLC ರಿಸಲ್ಟ್ಸ್ ಬಂತು, ಫೇಲ್ ಆದೆ ಅಥವಾ ಮಾರ್ಕ್ಸ್ ಪರ್ಸೆಂಟೇಜ್ ಕಮ್ಮಿ ಬಂತು ಅಂದ ತಕ್ಷಣ ಸೂಸೈಡ್ ಕಮಿಟ್ ಆಗೋದು. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲಿ ಏನಾಗ್ತಿದೆ ಗೊತ್ತಾ, ಏನಂದ್ರೆ ಎಕ್ಸಾಮ್ ಯಾವುದೇ ನಡೀಲಿ, ನೀಟ್ ಆಗಿರ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಫಸ್ಟ್ ಏನಾಗ್ತಿದೆ ಅಂದ್ರೆ ಇಟ್ಸ್ ಆಲ್ ಕರಪ್ಟೆಡ್. ಪರೀಕ್ಷೆ ಮಾಡೋ ಅವಶ್ಯಕತೆನೇ ಇಲ್ಲ ಈ ತರ ಕರಪ್ಷನ್ ಮಾಡಿ. ಹಂಗೆ ಆಗ್ತಿದೆ. ಈಗ ಮೈ ಫ್ಯಾಮಿಲಿಲಿ ದೇ ಆರ್ ಪೀಪಲ್ ಹೂ ಆರ್ ರೈಟಿಂಗ್ ಗೌರ್ಮೆಂಟ್ ಎಕ್ಸಾಮ್ಸ್. ಅವ್ರು ಗೌರ್ಮೆಂಟ್ ಎಕ್ಸಾಮ್ ಬರೀತಾರೆ, ಬಟ್ ಅದನ್ನ ನೀವು ಆ ಜಾಬ್ ತಗೋಬೇಕಂದ್ರೆ ನೀನು 20 ಲಕ್ಷ ಕಟ್ಟಬೇಕು, 15 ಲಕ್ಷ ಕೊಡಬೇಕು. ಅವರು ಓದ್ಸಕ್ಕೆ ಅಷ್ಟು ದುಡ್ಡು ಕೊಟ್ಟು ಓದಿಸಿ ಅಷ್ಟೆಲ್ಲ ಕಷ್ಟಪಟ್ಟು ಏನು ಮಾಡ್ತಿದ್ದಾರೆ ಇವಾಗ? ಏನಕ್ಕೆ ದುಡ್ಡು ಕೊಟ್ಟು ನಾನು ಕೆಲಸ ತಗೋಬೇಕು? ಆ್ಯಂಡ್ ನಾನೇನು ಮಾಡ್ತೀನಿ, ಲಂಚ ಕೊಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಆ ಲಂಚ ವಾಪಸ್ ತಗೋಬೇಕು, ನಾನು ಕೊಟ್ಟಿರೋ ದುಡ್ಡನ್ನ ನಾನು ವಾಪಸ್ ಕೊಡಬೇಕು. ನಾನು ಕರಪ್ಟ್ ಆಗ್ತೀನಿ. ದೆನ್ ನನ್ನ ಹತ್ರ ಇಸ್ಕೊಂಡವರು ಅವ್ರು ಸ್ಟಾರ್ಟ್ ಮಾಡ್ತಾರೆ. ಸೊ ದಿಸ್ ಈಸ್ ದ ಸೈಕಲ್ ಹ್ಯಾಪನಿಂಗ್. ಸೊ ಯಾವಾಗ ನಾವು ಆ್ಯಕ್ಚುಲಿ ಅದನ್ನೆಲ್ಲ ಬ್ಲೇಮ್ ಗೌರ್ಮೆಂಟ್ ಮೇಲೆ ಹಾಕೋಕ್ಕಾಗಲ್ಲ. ನಾವು ಸರಿ ಇಲ್ಲ. ಯಾಕಂದರೆ ನಾವು ಹೋಗ್ತೀವಿ, ಏನೋ ಒಂದು ಕೆಲಸ ಆಗಬೇಕಂದ ತಕ್ಷಣ ಒಂದು 500,000 ಕೊಟ್ಬಿಟ್ಟು ಬೇಗ ಮುಗಿಸ್ಕೊಟ್ಬಿಡಿ ನಮಗೆ ಕೆಲಸನ ಅಂತ ಹೇಳ್ತೀವಿ. ಅದ್ರ ಬದಲು ವಿಲ್ ವೇಟ್. ನಾವು ಫಸ್ಟ್ ನಾವು ಜವಾಬ್ದಾರಿಯಾಗಿಡೋಣ. ನಾವು ಕೊಡೋದು ಬೇಡ. ಅದನ್ನು ಯಾವಾಗ ನಾವು ಸ್ಟಾಪ್ ಮಾಡ್ತೀವಿ ಅವಾಗ ಅಲ್ಲಿ ಸ್ಟಾಪ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ನಮ್ಮ GDP ಅಷ್ಟೇ 7.4% ರೇಸ್ ಆಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ಎಷ್ಟು ಜನಕ್ಕೆ ಅದು ಕರೆಕ್ಟಾಗಿದೆ? ಶ್ರೀಮಂತರು ಆಗ್ತಾನೆ ಇದ್ದಾರೆ, ಬಡವರು ಪಾವರ್ಟಿ ಲೆವೆಲ್ನ ಕೆಳಗಡೆ ಹೋಗ್ತಾನೆ ಇದ್ದಾರೆ. ಆ್ಯಕ್ಚುಲಿ 1.4% ಇನ್ಕ್ರೀಸ್ ಆಗ್ತಿದೆ ಪಾವರ್ಟಿ ಇನ್ನು ಇಂಡಿಯಾದಲ್ಲಿ. ಸೊ ಅದು ಯಾವಾಗ ಸ್ಟಾಪ್ ಆಗುತ್ತೆ? ಅದು ಮೇನ್ ಇಂಪಾರ್ಟೆಂಟ್. ಸೊ ನಾವು ಎಲ್ಲರನ್ನೂ ಸಮಾನಾಗಿ ನೋಡಬೇಕಂದ್ರೆ ಫಸ್ಟು GDPನ ಮಾನದಂಡನ ಬಿಟ್ಟು ಎಲ್ಲರದು ಎಜುಕೇಷನ್ ಆಗಿರ್ಬೋದು, ಅವರು ಲೈಫ್ ಸ್ಟ್ಯಾಂಡರ್ಡ್ ಹೇಗಿದೆ ಅನ್ನೋದನ್ನ ನೋಡೋದು ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ಆಸ್ ಯು ಸೆಡ್, ಇದು ಪರೀಕ್ಷಾ ಸೋರಿಕೆ ಆಗಿದೆ, ಪತ್ರಿಕೆ ಸೋರಿಕೆ ಆಗಿದೆ. ಅಲ್ಲಿ ಇಂಪ್ಲಿಮೆಂಟೇಷನ್ಗೆ ಇಲ್ಲಿ ಗೌರ್ಮೆಂಟೇ ಜಗಳ ಆಡ್ತಾ ಇದೆ, ಅವ್ರ ಮಧ್ಯೆನೇ ಕ್ಲಾಶ್ ಇದೆ. ಸೊ ವೆರ್ ವಿಲ್ ದೇ ಬ್ರಿಂಗ್ ಅಸ್ ದ ಆ್ಯಕ್ಚುಯಲ್ ರೀಸನ್? ಎಲ್ಲಿ ನಮಗೆ ರೀಸನ್ ಕೊಡೋಕೆ ಅವ್ರಿಗೆ ಟೈಮ್ ಇದೆ? ಇಲ್ಲ ನನಗೆ ಆ ಪಕ್ಷ ಬೇಡ, ಈ ಪಕ್ಷ ಬೇಡ, ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಆ್ಯಕ್ಚುಲಿ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದಕ್ಕೆ ಅವ್ರು ರೀಸನ್ನು ಕೊಡ್ತಾ ಇಲ್ಲ. ಎಲ್ಲವನ್ನು ರಾಜಕೀಯ ಮಾಡೋದ್ರ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು? ಎಲ್ಲಾ ವಿಚಾರದಲ್ಲೂ ಪಾಲಿಟಿಕ್ಸ್. ಇವಾಗ ಬೇರೆ ದೇಶದಲ್ಲಿ ನೋಡಿದಾಗ ಒಂದು ಪ್ಲಂಬರಿಗೆ ಕೂಡ ಇಂಪಾರ್ಟೆನ್ಸ್ ಕೊಡ್ತಾರೆ, ಅವ್ರಿಗೂ ಹೈಯೆಸ್ಟ್ ಪೇ ಮಾಡ್ತಾರೆ. ಬಟ್ ನಮ್ಮ ದೇಶದಲ್ಲಿ ಇಲ್ಲ. ಆ ಒಂದು ಕೆಲಸಕ್ಕೆ ಪೇ ಮಾಡ್ಬೋದು, ಬಟ್ ಇಂಪಾರ್ಟೆನ್ಸ್ ಇಲ್ಲ, ಆ ಒಂದು ಮರ್ಯಾದೆನೇ ಇಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಮ್ಗೆ ರೆಸ್ಪೆಕ್ಟ್ ಬೇಕು. ನಮ್ಮ ದೇಶದಲ್ಲಿ IAS IPS ಓದೋರ್ಗೆ ಮರ್ಯಾದೆ ಇಲ್ಲ. ಡು ಯು ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್ ಫಾರ್ ದ ಪ್ಲಂಬರ್? ದಟ್ಸ್ ಎಕ್ಸ್ಪೆಕ್ಟ್. ನಮ್ಮ ದೇಶದಲ್ಲಿ IAS IPS ಆಫೀಸರ್ಗಳಿಗೆ ಮರ್ಯಾದೆ ಇಲ್ಲ. ಇಫ್ ಯು ಸೇ UP and all, ಜನ ಹಿಡ್ಕೊಂಡು ಹೊಡಿತಾರ ಅವ್ರನ್ನ. ಹೌದು. ಅಂಡ್ ರಾಜಕಾರಣಿಗಳು IAS IPS ಓದ್ ಬಂದಿರೋರ್ನ ಇವ್ರು 3ನೇ ಕ್ಲಾಸ್ ಓದಿರಲ್ಲ. IAS IPS ಪಾಸ್ ಮಾಡ್ಕೊಂಡ್ ಬಂದವ್ರನ್ನ ನೀನು ತಾನು ಅಂತ ಸಿಂಗ್ಯುಲರ್ ಆಗಿ ಅಡ್ರೆಸ್ ಮಾಡ್ತಾರೆ. ವಿ ಆರ್ ಲಿವಿಂಗ್ ಇನ್ ಸಚ್ ಕಂಟ್ರಿ. ನನ್ನ ದೇಶದ ಬಗ್ಗೆ ನನಗೆ ಹೆಮ್ಮೆ ಇದೆ, ನನ್ನ ದೇಶದ ಅನೇಕ ಸಾಧನೆಗಳ ಬಗ್ಗೆ ನನಗೆ ಹೆಮ್ಮೆ ಇದೆ. ಬಟ್ ವೆನ್ ಯು ನಿಮ್ಮ ಇದಕ್ಕೆ ಹೇಳೋದಾದ್ರೆ, ದೆನ್ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್ ಫಾರ್ ಅ ಪ್ಲಂಬರ್? ಅಲ್ಲಿಂದ ನಮ್ಮ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಫ್ಕೋರ್ಸ್ ಅದಕ್ಕೆ ಎಲ್ಲ ನೀಟ್ ಅಂದ್ರೆ ಮರ್ಯಾದೆ ಸಿಗುತ್ತೆ, ಹೋಗೋಣ, ಡಾಕ್ಟರ್ ಆಗೋಣ. ಬಟ್
ಹಿಂಗಾಗಿದೆ ಅಂದರೆ ಈಕ್ವಲ್ ಇಂಪಾರ್ಟೆನ್ಸ್ ಇಲ್ಲ ಎಲ್ಲದಕ್ಕೂ. ಸೊ ಎಲ್ಲರೂ ಅದಕ್ಕೆ ಹೋಗಿ ನುಗ್ತಾರೆ, ಆವಾಗ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವಳು ಮಾಡ್ತಿದ್ದಾಳೆ, ಅವಳಿಗೆ ಮರ್ಯಾದೆ ಸಿಗ್ತಿದೆ, ನಾನು ಮಾಡೋಣ. ಎಕ್ಸಾಮ್ಸ್ ಆಗಿದ ತಕ್ಷಣ ರಿಸಲ್ಟ್ ಬಂತು, ಫೇಲ್ ಆಯಿತು, ಸುಸೈಡ್ ಮಾಡ್ಕೊತಾರೆ, ಅಟೆಂಪ್ಟ್ಸ್ ಮಾಡ್ತಾರೆ ಅಂತ. ಅಂದರೆ ಅದು ಇಟ್ ಈಸ್ ಸಮ್ವೇರ್ ರಿಲೇಟೆಡ್ ಟು ಸೊಸೈಟಿ ಅನ್ಸುತ್ತೆ ನನಗೆ. ಈಗ ಒಂದ್ಸತಿ ನಾವು ಒಂದ್ಸತಿ ಫೇಲ್ ಆಗಿ, ಕೆಲವ್ರು ಏನು ಮಾಡ್ತಾರೆ, ಫೇಲ್ ಆಗಿ ತಿರ್ಗಾ ಬರೆದು ಪಾಸ್ ಮಾಡ್ಕೊತಾರೆ, ಒಳ್ಳೆ ಮಾರ್ಕ್ಸೇ ತಗೊಂತಾರೆ ತಿರ್ಗಾ. ಬಟ್ ಅದ್ರಲ್ಲೂ ಮಾತಾಡ್ತಾರೆ, ಓ ಅವ್ಳು ಫೇಲ್ ಆಗಿದ್ಲು, ಕೆಲವ್ರಿಗೆ ಅದು ಭಯ ಇರುತ್ತೆ. ಮನೆ ಪರಿಸ್ಥಿತಿ ಹಂಗಿರುತ್ತೆ, ಮನೆಯಲ್ಲೇನೆ ರಿಲೇಟಿವ್ಸೇ ಮಾತಾಡ್ಕೊಂತಾರೆ, ಓ ಇಷ್ಟು ಬೇಕಿತ್ತ ಇದು ಅಂತ. ಅದು ಓಕೆ ಮ್ಯಾಮ್. ಮತ್ತೆ ಅದರಿಂದ ಸೂಸೈಡ್ ಮಾಡೋದ್ರಲ್ಲ ಏನು ಪಾಯಿಂಟ್ ಇಲ್ಲ ಮ್ಯಾಮ್. ಅವ್ರ ಸ್ಕಿಲ್ಸ್ ಇದ್ರೆ ಇನ್ನ ದೇಶಕ್ಕೋಸ್ಕರ ಏನಾರು ಮಾಡ್ಬೋದು ಮ್ಯಾಮ್. ಸ್ಕಿಲ್ಸ್ ಇಂದ ಮಾರ್ಕ್ಸ್ ಇಂಪಾರ್ಟೆಂಟಾ ಸ್ಕಿಲ್ ಇಂಪಾರ್ಟೆಂಟಾ? ಸ್ಕಿಲ್ಸ್ ಇಂಪಾರ್ಟೆಂಟ್. ಎವ್ರಿಬಡಿ ಸ್ಕಿಲ್, ಸೊ ನೋ ನೀಡ್ ಆಫ್ ಮಾರ್ಕ್ಸ್, ಬಟ್ ಸ್ಕಿಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ವಿ, ನಾವು ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಈ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ಕೊಡಬಾರ್ದು, ಕೇಸರಿ ಶಾಲೆಗೆ ಅವಕಾಶ ಕೊಡಬಾರ್ದು, ಇದು ಕೊಡಬೇಕು ಅದು ಇಂಥದ್ದೆಲ್ಲ ನಡೆಯುತ್ತಲ್ಲ. ಓದುವಂತ ಕಾಲೇಜಲ್ಲಿ ಯೂನಿಫಾರ್ಮಿಟಿಯನ್ನ ಬಿಟ್ಟು ಈ ಧರ್ಮಾಧಾರಿತ ರಾಜಕೀಯಗಳನ್ನ ಈ ಬೇರೆ ಬೇರೆ ರಾಜಕಾರಣಿಗಳು ಮಾಡ್ತಾರಲ್ಲ, ಇದ್ರ ಬಗ್ಗೆ ಆನೆಸ್ಟ್ ಒಪಿನಿಯನ್ ಏನು? ನೀವು ಈ ದೇಶದ ಮಕ್ಕಳಾಗಿ, ಈ ದೇಶದ ಪ್ರಜೆಗಳಾಗಿ, ವಿದ್ಯಾರ್ಥಿಗಳಾಗಿ ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ? ಮ್ಯಾಮ್, ಇವಾಗ ಒಬ್ರಿಗೆ ಎಲ್ಲರಿಗೂ ಒಂದೇ ಫುಡ್ ಇಷ್ಟ ಇರಲ್ಲ ಅಲ್ವಾ ಮ್ಯಾಮ್? ಸೊ ಇದು ಹಾಕ್ಬಾರ್ದು ಅಂದರೆ, ನಮಗೊಂದು ಫುಡ್ ಇಷ್ಟ ಹಂಗೆ ಅಂದರೆ ಅವ್ರಿಗೆ ಅದು ಹಾಕೋದು ಇಷ್ಟ, ಅಥವಾ ಅವ್ರಿಗೆ ಅದು ಆ ದೇವ್ರಂದ್ರೆ ಇಷ್ಟ. ನಮ್ಗೊಬ್ರು ಆ್ಯಕ್ಟರ್ ಅಂದರೆ ನಮ್ಗೆ ಆ ಆ್ಯಕ್ಟರ್ ಇಷ್ಟ ಅಂತೀವಿ, ಎಲ್ಲರೂ ಇಷ್ಟ ಅಂದರೆ ಆ ಥರನೇ ಅಲ್ವಾ ಅದನ್ನು? ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಯೂನಿಫಾರ್ಮ್ ಅಂತ ತಂದಿದ್ದೇನೆ, ಎಲ್ಲ ಒಂದೇ ಅಂತ ತೋರ್ಸೋಕ್ಕೆ. ಯಾವಾಗ ಹಿಜಾಬ್, ಕೇಸರಿ ಶಾಲ್ ಅಂತ ಎಲ್ಲ ಬಂತು, ಇಟ್ ವಾಸ್ ಅಂದರೆ ನಾವು ಹೇಗೆ ಪೋಟ್ರೆ ಆದ್ವಿ ಹೊರಗಡೆಗೆ ಅನ್ನೋದು ತುಂಬ ಕ್ವೆಶನ್ ಆಗುತ್ತೆ. ಬಿಕಾಸ್ ತುಂಬ ಕಡೆಯಿಂದ ವಿ ಗಾಟ್ ಕಂಪ್ಲೇಂಟ್ಸ್, ಹೇಟ್ ಸ್ಟಾರ್ಟ್ ಆಯಿತು, ಏನು ಈ ಥರ ಆಗ್ತಿದೆ ಕರ್ನಾಟಕದಲ್ಲಿ ಅಂತ. ಸೊ ಯೂನಿಫಾರ್ಮ್ ಅಂದ್ರೇ ಎಲ್ಲರೂ ಒಂದೇ ಅಂತ ತೋರ್ಸೋಕ್ಕಿರೋದು. ಸೊ ಅಲ್ಲೂ ಧರ್ಮ ತಂದಿದ್ದು ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ನಾವೆಲ್ಲರೂ ಮಾನವ ಕುಲಂ ಒಂದೇ ಕುಲ, ನಾವೆಲ್ಲರೂ ಒಂದೇ ಕುಲ ಆಗಿರ್ಬೇಕಾದ್ರೆ ಯಾಕೆ ನಮಗೆ ನೀವು ಈ ಧರ್ಮ, ಆ ಜಾತಿ, ಈ ಜಾತಿ ಅಂತ ನೀವು ನಮ್ಗೆ ತೋರಿಸ್ಕೊಡ್ತಿದ್ದೀರಾ? ನಾವು ಬೆಳೀತಿರ್ಬೇಕಾದ್ರೆ ನಮ್ಮ ಒಂದು ಅಂದರೆ ಫ್ರೆಂಡ್ಸ್ ಈ ಸರ್ಕಲಲ್ಲಿ ಆ ಥರ ನಮಗೆ ಕಾನ್ಸೆಪ್ಟೇ ಇರೋದಿಲ್ಲ ಮೈಂಡಲ್ಲಿ. ಮತ್ತೆ ಹೇಳ್ಬೇಕಂದ್ರೆ ನಮ್ಗೆ ಆ ಥರ ಒಂದು ಅಂದರೆ ಮನೇಲೇ ಒಂಥರ ಸ್ಟಾರ್ಟ್ ಮಾಡಿಬಿಡೋದಾಗಲಿ, ಅಥವಾ ದೇಶನೇ ಈ ಥರ ಧರ್ಮಗಳು, ಆ ಧರ್ಮ ಈ ಧರ್ಮ ಅಂತ ಇದು ಮಾಡೋದಾಗಲಿ, ಅದು ಅಲ್ಲಿಂದನೇ ಸರಿ ಹೋಗ್ಬೇಕು ಅನ್ಸುತ್ತೆ. ಆ್ಯಂಡ್ ಬದಲಾವಣೆ ನಮ್ಮಿಂದನೂ ಕೂಡ ಆಗಬೇಕು. ಸ್ಕೂಲಲ್ಲಿ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅಂದರೆ ಎಲ್ಲರೂ ಒಂದೇ ಅಂತ ತೋರ್ಸಕ್ಕಲ್ವಾ ಮ್ಯಾಮ್? ಈಗ ಕಲರ್ ಡ್ರೆಸ್ ಕೊಟ್ಟಿದ್ರೆ ಮ್ಯಾಮ್ ಮೇ ಬಿ ರಿಚ್ ಆಗಿರೋರು ಒಳ್ಳೇದಾಗ್ತಾ ಇದ್ರು, ಇವಾಗ ಬಟ್ಟೆನೇ ಕೊಡ್ಸೋಕ್ಕಾಗದೇ ಇರೋರು ಅವ್ರ ಹತ್ರ ಏನಿದೆಯೋ ಅದನ್ನ ಆಗ್ತಾಯಿದ್ರು. ಯೂನಿಫಾರ್ಮ್ ಅಂತ ತಂದಮೇಲೆ ಅದಿದ್ವಾಗ ಅದು ಅವ್ರು ತರಬಾರ್ದಿತ್ತು ಮ್ಯಾಮ್. ಯೂನಿಫಾರ್ಮ್ ಅಂದರೆ ಅರ್ಥನೇ ಯೂನಿಫಾರ್ಮ್ ಅಂದರೆ ಕರೆಕ್ಟಾಗಿ ಎಲ್ಲರೂ ಈಕ್ವಲ್ ಆಗಿರೋ ಥರ. ಅದನ್ನು ನಾವು ನಮ್ಮಲ್ಲೇ ಕಾಂಟ್ರವರ್ಸಿ ಅಂದರೆ ಮೈಂಡ್ ಸೆಟ್ಟಿಂದ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಅದಕ್ಕೆ ಏನೇನು ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ಯೋ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಈ ಥರ ಡಿಸ್ಕ್ರಿಮಿನೇಷನ್ ಆಗಲ್ಲ. ನೀವೇನು ಹೇಳ್ತೀರಿ? ಆಲ್ರೆಡಿ ತುಂಬ ಕಾನ್ಫ್ಲಿಕ್ಟ್ಸ್ ಇದೆ, ಅದನ್ನ ಸ್ಕೂಲಲ್ಲಿ ಏನಕ್ಕೆ ತಗೋಬರೋದು? ಸಾಕಾಗಿಲ್ವಾ ಬೇರೆ ಆಚೆ ಆಗಿರೋದು ಅವ್ರಿಗೆಲ್ಲ? ಸೊ ಈ ಜೆನ್ಜಿ ಪ್ರತಿಭಟನೆ ಬಗ್ಗೆ, ಜೆನ್ಜಿ ಕಾನ್ಸೆಪ್ಟ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಏನು? ನಿಮ್ಮ ಕನಸಿನ ಭಾರತ ಹೇಗಿರ್ಬೇಕು ಸರ್? ಮ್ಯಾಮ್ ರಾಮರಾಜ್ಯ ಥರ ಇರಬೇಕು ಮ್ಯಾಮ್. ಹೆಂಗೆ ರಾಮರಾಜ್ಯ ಕಲ್ಪನೆ? ಗುಡ್. ಪ್ರಾಬ್ಲಮ್ಸ್ ಅಂತ ಇರುತ್ತೆ ಮ್ಯಾಮ್. ರಾಮರಾಜ್ಯ ಕಲ್ಪನೆಯಲ್ಲಿ ಭಾರತ ಹೇಗಿರ್ಬೇಕು? ಅಂದ್ರೆ ಪ್ರಾಬ್ಲಮ್ಸ್ ಅಂದ್ರೆ ಎಲ್ಲಾ ಕಡೆ ಪ್ರಾಬ್ಲಮ್ಸ್ ಇರುತ್ತೆ ಮ್ಯಾಮ್. ಅದನ್ನ ಆದಷ್ಟು ಬೇಗ ನಾವು ಸೊಲ್ಯೂಷನ್ ತಗೊಂಡು ಸಾಲ್ವ್ ಮಾಡ್ಕೊಂಡು ಹೆಂಗೆ ರಾಮರಾಜ್ಯ ಕಟ್ಟಕ್ಕೆ ನಿಮ್ಮ ಸಜೆಷನ್ಸ್ ಏನು? ನಮ್ಮ ರಾಜಕಾರಣಿಗಳಿಗೆ, ನಮ್ಮ ದೇಶದ ಪ್ರಧಾನಿಗೆ ಏನ್ ಮೆಸೇಜ್ ಕೊಡ್ತೀರಿ? ಕರಪ್ಷನ್ ಕಮ್ಮಿ ಮಾಡ್ಬೇಕು ಮ್ಯಾಮ್. ಕರಪ್ಷನ್ ಕಮ್ಮಿ ಮಾಡ್ಬೇಕಾ, ಸ್ಟಾಪ್ ಮಾಡ್ಬೇಕಾ? ಫಸ್ಟ್ ಕಮ್ಮಿ ಮಾಡಿದ್ರೆ ಆಮೇಲೆ ಸ್ಟಾಪ್ ಆಗುತ್ತೆ ಮ್ಯಾಮ್. ಅದಾಗದೆ. ಡು ಯು ಥಿಂಕ್ ಇಟ್ ವಿಲ್ ಸ್ಟಾಪ್ ಪ್ರಾಕ್ಟಿಕಲಿ? ಈಗ ಸದ್ಯಕ್ಕೆ ಅನ್ಸುತ್ತೆ ಮ್ಯಾಮ್. ಅನ್ಸುತ್ತೆ ಆಗತ್ತೆ ಅಂತ. ಕನಸಿನ ಭಾರತ ಹೇಗಿರ್ಬೇಕು? ಕನಸಿನ ಭಾರತ ಅಂದಾಗ ನನ್ನ ಪ್ರಕಾರ ನಿಜವಾದ ಸ್ವತಂತ್ರ ಇರೋ ಭಾರತ ಆಗಬೇಕು. ಯಾಕಂದರೆ ನಮಗೆ ಗೊತ್ತು 79 ವರ್ಷ ಆಯಿತು ಸ್ವತಂತ್ರ ಬಂದು ಅಂತ. ಆದರೆ ಸ್ವತಂತ್ರ ಅನ್ನೋದು ನಮಗೆ ಸಿಕ್ಕಿರೋದಲ್ಲ, ಅದು ನಾವು ನಿಜವಾಗ್ಲೂ ಅನುಭವಿಸ್ತಾ ಇದ್ದೀವ ಅನ್ನೋದು. ಒಂದು ನಾವು ಸೊಸೈಟಿಯಲ್ಲಿ ನೋಡುವಾಗ ಒಂದು ಅನ್ಯಾಯದ ಬಗ್ಗೆ, ಒಂದು ಅನ್ಯಾಯ ಆಗುವಾಗ ಅದ್ರ ವಿರುದ್ಧ ನಮಗೆ ಮಾತಾಡೋಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ. ನೀವೆಲ್ಲ ಅವಾಗಲಿಂದ ತುಂಬಾ ನೆಗೆಟಿವ್ಸ್ ಹೇಳ್ತಾ ಇದ್ದಾರೆ. ಯಾಕೆ ಯಾರು ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳ್ತೀವಿ? ಇವತ್ತು ನಮ್ಮ ದೇಶದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು, ವಿಮೆನ್ ಪೈಲಟ್ಸ್ ಇದ್ದಾರೆ, ತುಂಬಾ ಜನ ಸಾಧಕರಿದ್ದಾರೆ, ತುಂಬಾ ಜನ ಸಾಧನೆ ಮಾಡಿರೋ ಹೆಣ್ಮಕ್ಳಿದ್ದಾರೆ. ಅದನ್ನ ಹೊರತುಪಡಿಸಿನೂ ನೀವು ಇನ್ನೂ ಹೆಣ್ಮಕ್ಳಿಗೆ ಸ್ವತಂತ್ರ ಸಿಕ್ಕಿಲ್ಲ. ಎಸ್, ಐ ಡೂ ಅಗ್ರಿ ಪಾರ್ಷಿಯಲಿ, ಹೆಣ್ಮಕ್ಳಿಗೆ ಇನ್ನೂ ಸ್ವತಂತ್ರ ಸಿಗ್ಬೇಕು. ಬಟ್ ಇವಾಗ ಗಮನಿಸ್ತಾ ಇದ್ದೀರಾ ನೀವು ಎಷ್ಟು ಕ್ರೈಮ್ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳಿ? ಎಷ್ಟೋ ಜನ ಹೆಣ್ಮಕ್ಳು ಮರ್ಡರ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ವೆನ್ ಯು ಟಾಕಿಂಗ್ ಅಬೌಟ್ ಮಹಿಳೆಗೆ ಸ್ವತಂತ್ರ ಇಲ್ಲ, ಮಹಿಳೆಗೆ ಸೇಫ್ಟಿ ಇಲ್ಲ ಅಂದಾಗ ಐ ಡೂ ಅಗ್ರಿ ವಿತ್ ಪಾರ್ಷಿಯಲಿ, ಬಟ್ ನಾಟ್ ಕಂಪ್ಲೀಟ್ಲಿ. ಅದೇ ತರ ಮೆನ್ಗೂ ಇವತ್ತಿನ ಸಮಾಜದಲ್ಲಿ ಗಂಡ್ಮಕ್ಳಿಗೂ ಸೇಫ್ಟಿ ಇಲ್ಲ ಎಷ್ಟೋ ಕಡೆ. ತುಂಬಾ ವರ್ಷಗಳಿಂದ ಹೆಣ್ಮಕ್ಳನ್ನ ಕೀಳಾಗಿ ನೋಡಿ ಈಗ ರೊಚ್ಚಿಗೆ ಎದ್ದಿದ್ದಾರೆ. ಆಮೇಲೆ ಒಂದು ಹೆಣ್ಮಕ್ಳನ್ನ ಡಿಫ್ರೆಂಟ್ ಆಗಿ ನೋಡ್ತಾ ಇದ್ದಾರೆ. ಭಾರತ ಮಾತೆ ಅಂತ ಬಂದಾಗ ನಾವು ಈ ದೇಶದಲ್ಲಿ ಹೆಣ್ಣನ್ನ ಪೂಜೆ ಮಾಡ್ತಾರೆ,
ಆದರೆ ಹೆಣ್ಣನ್ನು ಆಗಿ ನೋಡೋದ್ಕಿಂತ ಒಂದು ಹೆಣ್ಣನ್ನು ಹೆಣ್ಣಾಗಿ ನೋಡಬೇಕು. ಯಾಕಂದರೆ ನೋಡಿದ್ವಿ ನಾವು ತುಂಬ ಅನ್ಯಾಯ ಆಗ್ತಾಯಿತ್ತು ಅವಾಗಿಂದ ಹೆಣ್ಮಕ್ಳಿಗೆ ಅನ್ಯಾಯ ಆಗಿ ಇವಾಗ ಏನಾಗಿದೆ ಅಂದರೆ ಹೆಣ್ಮಕ್ಳಿಗೆ ಒಂದು ವಿಶೇಷ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅಂದರೆ ಇವಾಗ ನಾವು ನೋಡಿದ ಹೆಣ್ಮಕ್ಳು ಏನಾದ್ರು ಸಾಧನೆ ಮಾಡಿದಾಗ ಹೆಣ್ಣು ಮಗು ಒಂದು ಸಾಧನೆ ಮಾಡ್ತು ಅಂತ ನೋಡ್ತೀವಿ. ಅಥವಾ ಟಿಕೆಟ್ ವಿಷಯದಲ್ಲಿ ಫ್ರೀ ಟಿಕೆಟ್ ಸಿಕ್ಕಿದೆ ಹೆಣ್ಮಕ್ಳಿಗೆ, ಅದು ಗಂಡು ಮಕ್ಳಿಗಿಲ್ಲ. ಆದರೆ ತುಂಬ ವರ್ಷಗಳಿಂದ ಅನ್ಯಾಯ ನಡೀತಾ ಬಂದಾಗ ಇವಾಗ ಹೆಣ್ಮಕ್ಳಿಗೆಲ್ಲ ಸಿಗ್ತಾ ಇದೆ. ದಟ್ ಇಸ್ ಬಿಕಾಸ್ ಆಫ್ ಪ್ಯಾಟ್ರಿಯಾರ್ಕಿ. ಅಂದರೆ ನಾವು ಆ ಥರ ಸ್ಪೆಷಲ್ಲಾಗಿ ಹೆಣ್ಮಕ್ಳನ್ನ ನೋಡಿ ಅದನ್ನ ಮಾಡೋದು ಬೇಕಾಗಿಲ್ಲ ಅನಿಸುತ್ತೆ. ಆ್ಯಂಡ್ ನಾವು ಇಷ್ಟೊಂದು ಮಾತಾಡೋದು ಬರೀ ಹೆಣ್ಮಕ್ಳು ಅಂತ ಯಾಕೆ ಮಾತಾಡ್ತಿದ್ದೀವಿ ಅಂದರೆ ಅಷ್ಟು ವರ್ಷದಿಂದ ಹಂಗೆ ಬಂದ್ಬಿಟ್ಟಿದೆ. ಅಲ್ಲೆಲ್ಲೂ ಹೆಣ್ಮಕ್ಳಿಗೆ ಚೇಂಜ್ ನೋ ಈಕ್ವಾಲಿಟಿ ಅನ್ನೋದು ನಿಮ್ಗಳಿಂದ ಆರಂಭ ಆಗ್ಬೇಕು. ಈಗ ರಿಸರ್ವೇಶನ್ 33% ವಿಮೆನ್ ರಿಸರ್ವೇಶನ್ ಅಂತ ಇದು ಮಾಡುವಾಗ ಸಿ ವೆನ್ ಯು ಆರ್ ಈಕ್ವಲಿ ಕೇಪಬಲ್ ಆಫ್ doing anything as a man, why do you want the discrimination? We don't need sympathy. That is what I believe in. We don't need sympathy. We are looking forward for empathy. ನೀವು ಹೇಳಿದ್ರಿ ಮ್ಯಾಮ್, ಅಂದರೆ ಕೇಳಿದ್ರಿ ನಮ್ಮನ್ನ ಯಾಕೆ ಅವಾಗಿಂದ ನೆಗೆಟಿವ್ ಆಗೇ ಹೇಳ್ತಿದ್ದೀರಾ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಅಂದರೆ ಎಲ್ಲಾನು ನಾನು ಆ ಥರ ಹೇಳಿಲ್ಲ. I expected ಯಾರಾದ್ರೂ ಪಾಸಿಟಿವ್ ಆಗಿ ಹೇಳ್ತಾರೆ ಅಂತ ಹೇಳಿ. Yes, that's all. ನೆಗೆಟಿವೇ ಜಾಸ್ತಿ ಇದ್ರೆ ಸೊ ನಾವು ಪಾಸಿಟಿವ್ ಬಗ್ಗೆ ಯಾವಾಗ ಮಾತಾಡ್ತೀವಿ, ಎಲ್ಲಿ ಮಾತಾಡೋದಕ್ಕಾಗತ್ತೆ ಅನ್ನೋದು. ಪಾಸಿಟಿವ್ ಇದೆ ಇಲ್ಲ ಅಂತಲ್ಲ, ಎಷ್ಟು ಬೆರಳೆಣಿಕೆ ಎಷ್ಟು. ನೆಗೆಟಿವೇ ಜಾಸ್ತಿ ಇರೋದ್ರಿಂದ ನಾವು ಇವಾಗ ಅದನ್ನೇ ಮಾತಾಡ್ಬೇಕಾಗತ್ತೆ, ಅದನ್ನೇ ಕೇಳಬೇಕಾಗತ್ತೆ. ನಿಮ್ ಕನಸಿನ ಭಾರತ ಹೇಗಿರ್ಬೇಕು? ಸಮಾನತೆ ಮತ್ತೆ ಯೋಚನೆ ನಾವು ಇವಾಗಿನ ಯೋಚನೆ ಮಾಡ್ತಿದ್ವಿ. ನಮ್ಮ ಯೋಚನೆಲೇ ಫ್ರೀಡಮ್ ಇಲ್ಲ. ಅಂದ್ರೆ ನಾವು ಜನ್ಸಿಗಳು ಯಾವ ರೀತಿ ಆಗ್ಬಿಟ್ಟಿದೀವಿ ಅಂದ್ರೆ ಹಾಸ್ಯಕ್ಕೊಳಗಾಗ್ಬಿಟ್ಟಿದ್ದೀವಿ ಎಲ್ರಿಗೂ. ನಾವು ಅಂದ್ರೆ ಒಂದು ರಾಜಕಾರಣಿ ಅಂತ ಬಂದ್ರೆ ಇವಾಗ ನಾವು ಒಂದು ಸರಿಯಾದ ಲೀಡರ್ನ ಆಯ್ಕೆ ಮಾಡೋದಕ್ಕೆ ಭಯ ಆಗುತ್ತೆ. ಸರಿಯಾದ ಲೀಡರ್ ಕೂಡ ಆಯ್ಕೆ ಮಾಡೋದಿಲ್ಲ. ಲೀಡರ್ನ ಆಯ್ಕೆ ಮಾಡಿದ್ರು ಅಲ್ಲಿ ತನಕ ನಮ್ಮ ಪ್ರಶ್ನೆಗಳು ಹೋಗೋದೇ ಇಲ್ಲ. ಅಥವಾ ನಮ್ಮ ಒಂದು ಲೋಕಲ್ MLAಗಳಾಗಿರ್ಬೋದು, ಮಿನಿಸ್ಟರ್ಸ್ಗಳಾಗಿರ್ಬೋದು, ಅಲ್ಲಿ ನಾವು ಕ್ವಶನ್ ಮಾಡೋದಕ್ಕೆ ಹೋಗ್ತಿಲ್ಲ. ಲೀಡರ್ಸ್ನ ಸರಿಯಾಗಿ ಆಯ್ಕೆ ಮಾಡ್ತಿಲ್ಲ, ಕ್ವಶನ್ಸ್ನ ಸರಿಯಾಗಿ ಕೇಳ್ತಿಲ್ಲ ಅಂದಮೇಲೆ ಎಲ್ಲಿ ನಮ್ಮ ಒಂದು ಆಲೋಚನೆ ಅಂದರೆ ನಾವು ಮೆಂಟಲಿ ಯೋಚನೆ ಮಾಡೋದಕ್ಕೆ ಅಷ್ಟು ಸ್ಟ್ರಾಂಗ್ ಇಲ್ವಾ, ಅಥವಾ ನಮ್ಮನ್ನ ಆ ಥರ ಮಾಡ್ಬಿಟ್ಟಿದ್ದೀರಾ? ಕಾಕ್ರೋಚ್ ಜನತಾ ಪಾರ್ಟಿ ಕೇಳಿದಿರ ಎಲ್ರೂ? ಐ ಹೋಪ್ ಎಲ್ಲರೂ ಕೇಳಿದ್ರ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಏನು? ನೀಟ್ ಪೇಪರ್ ಲೀಕ್ ಆದಾಗ ಜಾಸ್ತಿ ಯಾರು ಪ್ರೊಟೆಸ್ಟ್ ಮಾಡಿಲ್ಲ ಮ್ಯಾಮ್. ಅದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಅವರೆಲ್ಲ ಸ್ವಲ್ಪ ಸೇರ್ಕೊಂಡು ಅದಕ್ಕೊಂದು ನ್ಯಾಯ ಸಿಗೋ ಥರ ಮಾಡಿದ್ರು. ಒಂದು ಪಾರ್ಟಿ ಕಟ್ತೀರಾ? ಕಟ್ತೀನಿ ಮ್ಯಾಮ್. ಮತ್ತೇನಾದ್ರು ಪ್ರಾಬ್ಲಮ್ ಆದ್ರೆ ನೀವೊಂದು ಪಕ್ಷ ಕಟ್ತೀನಿ ಅಂತ ಹೇಳಿದ್ರಿ. ಅಂತ ಸಂದರ್ಭ ಬಂದ್ರೆ ಮುಂದಕ್ಕೆ ನಾನೊಂದು ಪೊಲಿಟಿಕಲ್ ಪಾರ್ಟಿ ಕಟ್ತೀನಿ ಅಂತ. ಸೊ ಅದರ ಐಡಿಯಾಲಜೀಸ್ ಏನು? ವಾಟ್ ಈಸ್ ಯೋರ್ ಐಡಿಯಾಲಜಿ? ಆ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗ್ಬೇಕಷ್ಟೇ. ಏನಾದ್ರೂ ಆಗಿರ್ಬೋದು, ಅದಕ್ಕೆ ಏನಾದ್ರೂ ಆಗ್ಲಿ ಸೊಲ್ಯೂಷನ್ ಸಿಗ್ಬೇಕಷ್ಟೇ ನ್ಯಾಯದಿಂದ. ಹೇಳಪ್ಪ. ನಮೀಗ ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಂದ್ರೆ ಅವ್ರ ಮೇಲೆ ಇವ್ರ ಕೀಳ ಅಂತ ನೋಡ್ಬಾರ್ದು. ಅಂದ್ರೆ ಅವ್ರು ಕರೆಕ್ಟಾಗಿ ಅಡ್ಮಿನಿಸ್ಟ್ರೇಟ್ ಮಾಡ್ತಾರಾ ಇಲ್ವಾ ಅಂತ ನೋಡ್ಬೇಕು. ಈಗ ಯಾವುದೇ ಪಾರ್ಟಿ ಆಗಲಿ, ಇದು ನಂದೇ ಆಗಿರ್ಲಿ ಅಥವಾ ಬೇರೆಯವ್ರದ್ದೇ ಆಗಿರ್ಲಿ, ಅವ್ರು ಕರೆಕ್ಟಾಗಿ ಫಂಕ್ಷನ್ ಮಾಡ್ಬೇಕು. ಅದು ಇಂಪಾರ್ಟೆಂಟ್. ಒಂದು ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ಪಾರ್ಟಿ ಅಂತ ಮಾಡಿ ಅದೆಲ್ಲ ಅವಶ್ಯಕತೆ ಇಲ್ಲ. ಅದು ಜಸ್ಟ್ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅಟೆನ್ಷನ್ ಗೇನ್ ಮಾಡಕ್ ಆ ತರ ಮಾಡ್ಬೇಕು ಅಂತ ನಂಗೆ ಅನ್ಸುತ್ತೆ. ನಮ್ಗೇನ್ ಬೇಕು? ನ್ಯಾಯ ಬೇಕು. Why don't you think ಆ ತರ ಮಾಡೋದ್ರಿಂದ ಒಂದು ಯೂನಿಟಿ ಕ್ರಿಯೇಟ್ ಆಗುತ್ತೆ ಅಂತ ಯಾಕೆ ಅನ್ಸೋದಲ್ಲ ನನಗೆ? why you are thinking only it is to grab the attention? ಬಿಕಾಸ್ ಇವಾಗಿನ ಜೆನ್ಸಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕನೆಕ್ಟೆಡ್ ಆಗಿದ್ದಾರೆ. ಸೊ ಒಂದು ಕ್ರೇಜಿಯಾಗಿ ನೇಮ್ ಕೊಟ್ರೆ ಇವಾಗ CJP ಅಂತ ಕೊಟ್ಟಿ ಆ ಒಂದು ಕಾಕ್ರೋಚ್ ಜನತಾ ಪಾರ್ಟಿ, ಇಟ್ಸ್ ಡಿಫ್ರೆಂಟ್ ಫ್ರಮ್ BJP. How the name came? You know why it came? Yes. So ಆ ಥರ ಡಿಫ್ರೆಂಟ್ ಆಗಿ ಕೊಟ್ಟಿದಾಗ ಅಫ್ಕೋರ್ಸ್ ನಮ್ಮ ಅಟೆನ್ಷನ್ ಗ್ರಾಬ್ ಆಗುತ್ತೆ. ಏನು ಹಿಂಗೆ ಕೊಟ್ಟಿದ್ದಾರೆ ಅದರಿಂದ ಎಷ್ಟೋ ಇವಾಗ ಮೀಮ್ಸ್ ಅಂತ ಇರ್ಬೋದು, ರೀಲ್ಸ್ ಅಂತ ಇರ್ಬೋದು, ಅದರಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಬೇಗ ಅಟೆನ್ಷನ್ ಸಿಕ್ ಮಾಡ್ತೀವಿ ಅದರಿಂದ. ಫಾರ್ ಎಕ್ಸಾಂಪಲ್, ಇದೇನು ಕ್ರೇಜಿ ಆಗಿದೆಯಲ್ಲ ನೇಮ್, ಹಿಂಗೆ ಏನಿರ್ಬೋದು ಅಂತ ಇನ್ನೂ ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಮೇ ಬಿ ಅದರಿಂದ ಅವ್ರಿಗೊಂದು ಆ ಥೀಮ್ ಬಂತೇನೋ, ಓಕೆ ಈ ಥರ ಒಂದು ನೇಮ್ ಕೊಡೋಣ, ಈ ಥರ ಒಂದು ಸ್ಟಾರ್ಟ್ ಮಾಡೋಣ ಪಾರ್ಟಿ ಅಂತ. ಬಟ್ ಐ ಫೀಲ್ ಪಾರ್ಟಿಗಿಂತ ಏನಾಗುತ್ತೆ ಅದು ಮತ್ತೆ ಒಂದು ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇವಾಗ ನಮ್ಮ ದೇಶದಲ್ಲೇ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ನಾವೇನಕ್ಕೆ ಬಂದಿರೋದು ಇಲ್ಲಿ ನ್ಯಾಯ ಸಿಗಕ್ಕೆ. ನಮ್ಮ ಒಂದು see when other national parties are not ready to give you justice, what is wrong in emerging the other parties? ಇವಾಗ ಗವರ್ಮೆಂಟ್ ಅಲ್ಲಿ ಒಂದು ಪಾರ್ಟಿ ತುಂಬಾ ಡಾಮಿನೇಟ್ ಆಗಿದ್ರೆ we will ask for them. Don't you think ಇವತ್ತಿನ ಕಾಕ್ರೋಚ್ ಜನತಾ ಪಾರ್ಟಿ ಇಟ್ ಇಸ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ, ಫೇಟಲ್ ಸ್ಟೇಜ್ ಅಲ್ಲಿ ಇದೆ ಅಂತ ಅನ್ಕೋಣ. ಮುಂದೊಂದ್ ದಿವಸ ಈ ದೇಶದ ಜನಸಿಗಳೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ನ್ಯಾಷನಲ್ ಪಾರ್ಟೀಸ್ ಬಿದ್ದೋಗೋ ಪರಿಸ್ಥಿತಿಗೆ ಬಂದ್ರೆ? ಮ್ಯಾಮ್, ನಮಗ್ ಬೇಕಾಗಿರೋದು ಬದಲಾವಣೆ. ನಾವು ಕೇಳ್ತಿರೋದೇ ಬದಲಾವಣೆ ಮಾಡಿ ಅಂತ. ಬದಲಾವಣೆ ಆಗದೆ ಇದ್ದಾಗ ನಾವ್ ಏನ್ ಮಾಡೋದಕ್ಕೂ ರೆಡಿ ಇದ್ದೀವಿ, ನಮ್ ಕೈಲಿ ಆಗುತ್ತೆ, ನಾವು ಕೂಡ ಒಗ್ಗೂಡ್ತೀವಿ, ನಾವು ಮಾಡಿ ತೋರಿಸ್ತೀವಿ ಅಂತ ಅಂದ್ಬಿಟ್ಟು ಅದ್ ಬಂದಿದ್ದು. ಬದಲಾವಣೆ ನಾವು ಕೇಳ್ದಾಗೆ ನೀವು ಮಾಡಿದಿದ್ರೆ ಅಷ್ಟೆಲ್ಲ ಆಗ್ತಾನೆ ಇರ್ಲಿಲ್ವಲ್ಲ.